ಬನ್ನಿಲಿ ಆ ಭರತನ ಅಂಗಡಿಗೆ ಹೋಗಿ ಸರಿನಾ? ಆಮೇಲೆ ಸಣ್ಣೀರುಳ್ಳಿ ತಗೊಂಬೇಡಿ, ಕಟ್ ಮಾಡಕ್ಕಾಗಲ್ಲ. ನಿಂತ್ಕೊಳ್ರಿ ನೆಟ್ಟಿಗೆ ತಗೊಳ್ರಿ. 100 ರೂಪಾಯಿಗೆ 5 kg ಅಂತಾನೆ. ನಾನ್ ಹೇಳ್ದೆ ಅಂತೇಳಿ 6 kg ಕೊಡ್ತಾನೆ. ಇನ್ನೊಂದೇನೋ ಅನ್ಕೊಂಡೆ, ಟೊಮೆಟೊ ಅರ್ಧ kg ತಗೊಳ್ಳಿ, ಬೀನ್ಸ್ ಮತ್ತೆ ಕ್ಯಾರೆಟ್ 2 ಸೇರಿ ಅರ್ಧ kg ತಗೊಳ್ಳಿ. ಇನ್ನೊಂದೇನೋ ಅನ್ಕೊಂಡೆ, ಬಟಾಣಿ 1/4 kg ತಗೊಳ್ಳಿ. ಆಮೇಲೆ ಅರ್ಧ ಲೀಟರ್ ಎಣ್ಣೆ. ನಿನ್ಗ ಅದೇನು ಬೇಕು ಅಂತಿದ್ಯೋ ಅದೆಲ್ಲ ಒಂದು ಮೆಸೇಜ್ ಮಾಡಿ ಕಳ್ಸು. ಅಂಗಡಿಗೆ ಹೋಗೋಷ್ಟೊತ್ತಿಗೆ ಅದು ಬಂದಿರುತ್ತೆ. ನಾನು ಅದನ್ನ ನೋಡ್ಕೊಂಡು ತಗೊಂಡು ಬರ್ತೀನಿ. ಸರಿ ರೀ, ಮರಿಬೇಡಿ ಆ ಭರತನ ಅಂಗಡಿಗೆ ಹೋಗಿ ಸರಿನಾ? ಮುಖಾಣೆ ಹೇಳಿದ್ನ 25 ಸತಿ ಹೇಳು. ಅನು ಬಾ, ಹೋಮ್ವರ್ಕ್ ಎಲ್ಲ ಆಯ್ತಾ? ಒಂದ್ ಅಕ್ಷರನೂ ಉಳಿಸಿಲ್ಲ. ವೆರಿ ಗುಡ್. ಯಾವಾಗ್ಲೂ ಇದೇ ಉತ್ತರ ಕೊಡ್ಬೇಕು ಆಯ್ತಾ? ನಾನು ಆಫೀಸಿಂದ ಬರೋ ಹೊತ್ತಿಗೆ ಹೋಮ್ವರ್ಕ್ ಎಲ್ಲ ಮಾಡಿ ಒಳ್ಳೆ ಹುಡುಗಿ ತರ ಕೂತಿರ್ಬೇಕು. ಸರಿ ಅಮ್ಮ, ಆಯ್ತು. ಯಾಕಮ್ಮ ಇವತ್ತು ಲೇಟಾಗಿ ಬಂದೆ? ಎಲ್ಲಾ ದಿವಸನು ಬೇಗ ಬರ್ತಾ ಇದೆ ಅಲ್ವಾ? ಇವತ್ತು ನನಗ್ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಅಮ್ಮ, ಇನ್ಮೇಲೆ ಲೇಟ್ ಆದ್ರೆ ಪೊಲೀಸ್ ಕರ್ಕೊಂಡು ಓಡಾಡಮ್ಮ. ಪೊಲೀಸಾ? ಯಾಕಂದ? ಪೊಲೀಸ್ ನಿನ್ ಜೊತೆ ಇದ್ರೆ ಯಾರು ನಿನ್ನ ಹತ್ರ ಬರಲ್ಲ. ಇಲ್ದಿದ್ರೆ ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಕಿಡ್ನಾಪ? ನನ್ನನ್ನ? ಯಾಕನು? ಏನೇನೋ ಮಾತಾಡ್ತಿದ್ಯಾ? ನಿನ್ನೆ ಕೇಳ್ತಿರೋದನು? ಯಾರ್ ಹೇಳಿದ್ದು? ಅಮ್ಮ, ಅದು ಅನು ಏನಿಲ್ಲ ಪಲ್ಲವಿ, ಅವಳು ಸುಮ್ನೆ ಏನೋ ಹೇಳ್ತಿರ್ತಾಳೆ. ಅನು, ಅಮ್ಮ ಇವಾಗ ತಾನೇ ಬಂದಿದ್ದಾಳೆ, ಅವಳು ಫಸ್ಟ್ ಫ್ರೆಶ್ ಅಪ್ ಆಗ್ಲಿ ಸರಿನಾ? ಆಮೇಲೆ ಮಾತಾಡಿದ್ರೆ ಆಯ್ತು. ಬಾ, ನಾವ್ ಆಟಾಡೋಣ. ಬರ್ತೀವಿ ನಡಿ. ಕರ್ಮ. ಪಲ್ಲವಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ಅವತ್ತು ಮಾರ್ಕೆಟ್ನಲ್ಲಿ ಪ್ರತಿಭಟನೆ ಆದಾಗ ವಿಕ್ರಾಂತ್ ಬಂದು ನಿನ್ನ ಕರ್ಕೊಂಡೋದ್ರಲ್ಲ, ಅದು ಅನು ಮನಸ್ಸಿನಲ್ಲಿ ತಪ್ಪಾಗಿ ಕೂತಿದೆ. ಅಲ್ಲ, ಅನು ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಅಲ್ಲ, ಕಿಡ್ನಾಪ್ ಅನ್ನೋ ಪದ ಅವಳ ಮನ್ಸಲ್ಲಿ ಆತರ ಕೂರಕ್ ಹೇಗ್ ಸಾಧ್ಯ? ಇದನ್ನೆಲ್ಲ ಅವಳಿಗೆ ಯಾರು ಹೇಳಿರ್ಬೋದು? ಕಿಡ್ನಾಪ್ ಅಲ್ಲ ಅಂತ ನಾನು ಎಷ್ಟೇ ಹೇಳಿದ್ರು ಅನು ಅದನ್ನ ಒಪ್ತಾನೆ ಇಲ್ಲ. ನೀನೇ ಯಾವಾಗ್ಲಾದ್ರೂ ಅವಳಿಗೆ ತಿಳಿಸಿ ಹೇಳು. ನಾಳೆ ದಿನ ಈ ವಿಚಾರನ 4 ಜನರ ಮುಂದೆ ಮಾತಾಡಿದ್ರೆ ಮುಜುಗರ ಅನ್ಸೋದು ನಮಗೇನೆ. ಅನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದಾಳೆ? ಅವಳಿಗೆ ಓದಕ್ ಇಷ್ಟ ಇಲ್ಲ, ಹಟ್ ಮಾರಿ ತುಂಟಿ, ಇದೆಲ್ಲ ನಮಗ್ ಗೊತ್ತಿರೋ ವಿಷಯ. ಆದ್ರೆ ಅವಳು ಈ ತರ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ. ಗೋವಿಂದಣ್ಣ, ಅವಳಿಗೆ ಸ್ವಲ್ಪ ತಿಳಿ ಹೇಳ್ಬೇಕು. ಮಗು ಮನ್ಸು, ಅವಳ ಮನ್ಸಲ್ಲಿ ಇದು ಗಾಢವಾಗಿ ಬೇರೂರಿದ್ರೆ ತುಂಬಾ ಕಷ್ಟ ಆಗತ್ತೆ. ಇವತ್ತು ಸ್ಕೂಲ್ ಪ್ರಿನ್ಸಿಪಲ್ ಕಾಲ್ ಮಾಡಿದ್ರು. ನಾಳೆ ಸ್ಕೂಲಿಗೆ ಬರೋದಕ್ಕೆ ಹೇಳಿದ್ದಾರೆ. ವಿಷಯ ಏನು ಅಂತ ಕೇಳಿದಾಗ ಗಂಭೀರವಾದ ವಿಷಯ ಏನೂ ಇಲ್ಲ, ಆದ್ರೆ ನಾಳೆ ಬರ್ಲೇಬೇಕು ಅಂತ ಹೇಳಿದ್ದಾರೆ. ಈ ಅನು ಸ್ಕೂಲಲ್ಲಿ ಏನ್ ಮಾಡಿದಾಳೆ ಅಂತ ನಂಗೇನೂ ಅರ್ಥ ಆಗ್ತಿಲ್ಲ. ಇವಳ ವಿಷಯದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಇವಳ ತುಂಟಾಟ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಪಲ್ಲವಿ, ಒಂದು ಮಾತು ಹೇಳ್ತೀನಿ. ಇದು ಬೇರೆ ರೂಪ ಪಡ್ಕೊಳ್ಳೋಕ್ಕೂ ಮುಂಚೆ ಅವಳಿಗೆ ತಿಳಿ ಹೇಳಬೇಕು. ಸಾಧ್ಯವಾದ್ರೆ ಆ ಕೆಲಸ ನೀನೇ ಮಾಡು. ಇಲ್ಲ ಅಂತಂದ್ರೆ ಮಾವನವ್ರಿಗೆ ಹೇಳಿ ಇದನ್ನ ತಿಳಿಸೋ ಪ್ರಯತ್ನ ಮಾಡೋಣ. ಅನು ಬಾಯಲ್ಲಿ ಕಿಡ್ನಾಪ್ ಅಂತ ಬರ್ತಿದೆ ಅಂದ್ರೆ ಯಾರ ಅವಳಿಗೆ ಹೇಳ್ಕೊಟ್ಟಿರ್ಬೋದು?
ನಿಂತ್ಕೋ. ಅತ್ಯಾರ ನೀವು ಮಲ್ಕೊಳ್ಳಿಲ್ರಿ? ನಿನ್ ಮನ್ಸ್ ಬಂದಂಗ ಅಡ್ಡಾಡಕ ಇದೇನ್ ಧರ್ಮಛತ್ರ ಅಲ್ಲ, ವಾಡೆ ಐತಿ. ಈ ವಾಡ್ಯಾಗ ರೀತಿ ರಿವಾಜ್ ಅನ್ನೋದೈತಿ. ಹೆಣ್ಮಕ್ಳು ಯಾವ ಹೊತ್ನಾಗ ಓಡಾಡ್ಬೇಕು, ಯಾವ ಹೊತ್ನಲ್ಲಿ ಓಡಾಡಬಾರ್ದು ಅನ್ನೋ ಪದ್ಧತಿನೂ ಐತಿ. ಅತ್ಯಾರ ಯಾಕೆ ಸಿಟ್ಟಿಗೆದ್ದಿರಿ? ಏನಾಯ್ತ್ರಿ ನಿಮಗ? ನನಗ ನಿನ್ ಮ್ಯಾಲ ಅನುಮಾನ ಶುರುವಾಗೈತಿ. ಈಗೀಗ ವಾರ್ಡೇನಲ್ಲೇ ಇರೋದಿಲ್ಲ ನೀ. ಎಲ್ ಹೋಗ್ತಿ? ದಿನ ಎಲ್ ಹೋಗ್ ಬರ್ತಿ? ಅತ್ಯಾರ ನಿಮ್ಗೆ ಹೇಳಿದ್ನಲ್ರಿ, ಸುಹಾಸಿನಿ ಪೂಜೆ ಹತ್ರ ಬಂತು, 11 ದಿನ ಬಿಡ್ದೆ ದೇವ್ರ ಗುಡಿಗೆ ಹೋಗ್ ಬರ್ಬೇಕು ಅಂತ. ಇದೆಲ್ಲ ನಿಮ್ಮ ಒಳ್ಳೇದಕ್ಕ ರೀ. ರೇಣುಕಾ ಎಲ್ಲವ ಹೇಳ್ದಂಗ ಈ ವಾಡೆಗ ಒಂದ್ ಹೆಣ್ಣಿನ ಶಾಪ ಐತಂತ್ರಿ. ಆ ವಿಷಯ ನಿಮ್ಗೂ ಗೊತ್ತಲ್ರಿ? ಆ ಶಾಪ ಹೋಗ್ಬೇಕ್ ನೋಡ್ರಿ. ಅದಕ್ಕ ಮಾಧವಿ, ದೇವಸ್ಥಾನಕ್ಕೆ ಹೊಂಟಿ? ಹೋಗು, ನನಗ ಊಟಕ್ಕೆ ಹಾಕು. ನನಗ ಊಟಕ್ಕೆ ಹಾಕು, ಹೋಗು. ಯಾರಿದು? ಅವ್ವ ತರ ಕಾಣಕತ್ತಾರಲ್ಲ, ಅವ್ವನ?